ನಮಸ್ತೆ. ಸರ್ವ ವೀಕ್ಷಕರಿಗೂ ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆಧ್ಯಾತ್ಮಿಕ ಮೌಲ್ಯ ಶಿಕ್ಷಣದ ಬಗ್ಗೆ ನಾವು ಹಿಂದಿನ ಸಂಚಿಕೆಗಳಲ್ಲಿ ವಿಚಾರ ಮಾಡ್ತಾ ಇದ್ವಿ. ಹಾಗೆ ರಾಜಯೋಗ ಮೆಡಿಟೇಷನ್ ಬಗ್ಗೆ ನಾವು ವಿಚಾರ ಮಾಡಿದ್ವಿ. ರಾಜಯೋಗ ಮೆಡಿಟೇಷನ್ ಅಂತ ಹೇಳಿದ್ರೇ ಕನೆಕ್ಷನ್ ಬಿಟ್ವೀನ್ ದ ಸೆಲ್ಫ್ ಆ್ಯಂಡ್ ದ ಸುಪ್ರೀಂ, ಅಂದರೆ ಆತ್ಮದ ಸಂಬಂಧ ಸರ್ವಶ್ರೇಷ್ಠರಾದಂತಹ ಪರಂಜ್ಯೋತಿಯಾದ ಪರಮಾತ್ಮನ ಜೊತೆಯಲ್ಲಿ ಜೋಡಿಸುವಂಥದ್ದು. ಅದರ ಬೆನಿಫಿಟ್ಸ್ನ ನಾವು ತಿಳ್ಕೊಳ್ತಾ ಇದ್ವಿ. ರಾಜಯೋಗ ಮೆಡಿಟೇಷನ್ ಅಭ್ಯಾಸ ಮಾಡೋದ್ರಿಂದ ಈಗಿನ ಪ್ರೆಸೆಂಟ್ ಲೈಫಲ್ಲಿ ಏನು ಭಯ ಇದೆ, ಫಿಯರ್ ಅನ್ನುವಂಥದ್ದು ಏನಿದೆ, ಈ ಭಯದಿಂದ ನಾವು ಮುಕ್ತರಾಗ್ಬೋದು, ನಿರ್ಭಯರಾಗಿರ್ಬೋದು. ರಾಜಯೋಗ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮಲ್ಲಿ ನಿರ್ಭಯದ ಶಕ್ತಿ ಅಥವಾ ಧೈರ್ಯದ ಶಕ್ತಿ ವೃದ್ಧಿಯಾಗತ್ತೆ. ಮತ್ತು ರಾಜಯೋಗ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆ, ಆತ್ಮವಿಶ್ವಾಸ ಅನ್ನುವಂಥದ್ದು ವೃದ್ಧಿಯಾಗತ್ತೆ. ಹಾಗೆ ರಾಜಯೋಗ ಮೆಡಿಟೇಷನ್ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಪವರ್ ಹಾಗೂ ಮೆಮರಿ ಪವರ್ ಏನಿದೆ ಅದು ಕೂಡ ವೃದ್ಧಿಯಾಗತ್ತೆ. ಮತ್ತು ರಾಜಯೋಗ ಮೆಡಿಟೇಷನ್ ಅಭ್ಯಾಸ ಮಾಡೋದ್ರಿಂದ WHO ಏನು ಹೇಳ್ತಾರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಹೋಲಿಸ್ಟಿಕ್ ಹೆಲ್ತ್ ಅಂತ ಸಂಪೂರ್ಣ ಆರೋಗ್ಯವನ್ನು ಪಡ್ಕೊಳ್ಳುವಂಥದ್ದು. ನಮ್ಮ ಶರೀರನೂ ಕೂಡ ಆರೋಗ್ಯವಾಗಿರುತ್ತೆ, ಫಿಸಿಕಲಿನೂ ಹೆಲ್ದಿಯಾಗಿರ್ತೀವಿ, ನಂತರ ಮಾನಸಿಕವಾಗಿಯೂ ಕೂಡ ನಾವು ಹೆಲ್ದಿಯಾಗಿರ್ತೀವಿ ಅಥವಾ ಆರೋಗ್ಯವಾಗಿರ್ತೀವಿ. ಮನಸ್ಸು ಯಾವಾಗಲೂ ಪ್ರಶಾಂತವಾಗಿ, ಪ್ರಸನ್ನವಾಗಿ, ಸಂತೋಷವಾಗಿರುತ್ತೆ. ಹಾಗೆ ಸೋಷಿಯಲ್ ಹೆಲ್ತ್, ಸಾಮಾಜಿಕ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಅಂದರೆ ಸರ್ವ ಸಂಬಂಧಗಳಲ್ಲಿ ಸಾಮರಸ್ಯ ಇರುತ್ತೆ. ನಂತರ ಸ್ಪಿರಿಚುವಲ್ ಹೆಲ್ತ್, ಆಧ್ಯಾತ್ಮಿಕ ಆರೋಗ್ಯನೂ ಕೂಡ ಲಭಿಸುತ್ತೆ. ಏಕೆಂದರೆ ರಾಜಯೋಗ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮನ್ನು ನಾವು ಅರ್ಥಕೊಂಡಿರ್ತೀವಿ. ಹಾಗೆ ಪರಮಾತ್ಮನ ಬಗ್ಗೆನೂ ಕೂಡ ಯಥಾರ್ಥವಾಗಿ ತಿಳ್ಕೊಂಡಿರ್ತೀವಿ. ಹಾಗೆ ಕರ್ಮ ಫಿಲಾಸಫಿನೂ ಕೂಡ ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಪರಮಾತ್ಮನ ಜೊತೆಯಲ್ಲಿ ಸಂಬಂಧವನ್ನು ಜೋಡಿಸಿದಾಗ ನಾವು ಆತ್ಮದಿಂದ ಯಾವುದೇ ತಪ್ಪು ಕರ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಆತ್ಮಗಳು ಈ ಶರೀರವೆಂಬ ಸಾಧನವನ್ನು ಯಾವಾಗಲೂ ಶ್ರೇಷ್ಠ ಕರ್ಮಕ್ಕೇ ಉಪಯೋಗಿಸ್ತೀವಿ. ಹಾಗಾಗಿ ಕರ್ಮ ಫಿಲಾಸಫಿ ಬಗ್ಗೆನೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ಗಮನ ಕೊಟ್ಟು ನಮ್ಮಿಂದ ಎಲಿವೇಟೆಡ್ ಆ್ಯಕ್ಷನ್ಸೇ ಆಗುತ್ತೆ, ಅಂದರೆ ಶ್ರೇಷ್ಠ ಕರ್ಮಗಳೇ ಆಗುತ್ತೆ. ಹಾಗಾಗಿ ಸ್ಪಿರಿಚುವಲ್ ಹೆಲ್ತು ಇರುತ್ತೆ. ಅಂದರೆ ಭಗವಂತನ ಸ್ಮರಣೆ ಸದಾಕಾಲ ನಮ್ಮಲ್ಲಿ ಇರುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಸುಖನೂ ಇರುತ್ತೆ, ಶಾಂತಿನೂ ಇರುತ್ತೆ, ಆರೋಗ್ಯನೂ ಇರುತ್ತೆ, ಸಮೃದ್ಧಿ ಎಲ್ಲವೂ ಕೂಡ ಇರುತ್ತೆ. ಹೀಗಾಗಿ ರಾಜಯೋಗ ಮೆಡಿಟೇಷನ್ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂದಮೇಲೆ ಈ ರಾಜಯೋಗ ಮೆಡಿಟೇಷನ್ ಮಾಡೋದನ್ನು ನಾವು ಕಲಿಬೇಕಾಗತ್ತೆ. ಅಂದರೆ ರಾಜಯೋಗ ಮೆಡಿಟೇಷನ್ ಯಾವ ರೀತಿ ಮಾಡಬೇಕು, ಅದಕ್ಕೆ ಏನು ವಿಧಿ ಇದೆ, ಇದನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ನಾವು ರಾಜಯೋಗ ಮೆಡಿಟೇಷನ್ ಅಭ್ಯಾಸ ಮಾಡಿದ್ದೇ ಆದರೆ ಖಂಡಿತ ನಮ್ಮ ಜೀವನ ಸಕ್ಸಸ್ ಆಗುತ್ತೆ. ಏಕೆಂದರೆ ರಾಜಯೋಗ ಮೆಡಿಟೇಷನ್ ಅನ್ನುವಂಥದ್ದು ಒಂದು ಧರ್ಮಕ್ಕೆ ಮೀಸಲ್ಪಟ್ಟದ್ದಲ್ಲ. ಅದಕ್ಕೋಸ್ಕರನೇ ಹೇಳ್ತಾರೆ ರಾಜಯೋಗ ಮೆಡಿಟೇಷನ್ ಅನ್ನುವಂಥದ್ದು ಸ್ಪಿರಿಚುವಲ್ ಸೈನ್ಸ್ ಅಂತ. ಇಟ್ ಈಸ್ ನಾಟ್ ಎ ರಿಲಿಜಿಯನ್. ಇದು ಆಧ್ಯಾತ್ಮಿಕ ವಿಜ್ಞಾನ, ಇದು ಒಂದು ಧರ್ಮ ಅಲ್ಲ. ರಾಜಯೋಗ ಮೆಡಿಟೇಷನನ್ನು ಯಾವುದೇ ಧರ್ಮದವರು, ಅಂದರೆ ಯಾವುದೇ ಆತ್ಮಗಳು, ಯಾರು ಬೇಕಾದರೂ ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು. ಈ ರಾಜಯೋಗ ಮೆಡಿಟೇಷನ್ ಅಭ್ಯಾಸ ಮಾಡಬೇಕು ಅಂತ ಇದ್ದರೆ ಇದಕ್ಕೆ 4 ಆಧಾರಗಳಿದೆ. ಮೊದಲನೇದಾಗಿ
ಆತ್ಮ ಮತ್ತು ಪರಮಾತ್ಮನ ಸರಿಯಾದಂತಹ ಪರಿಚಯವನ್ನು ತಿಳ್ಕೊಂಡಿರಬೇಕು. ಅಂದರೆ ಈ ಶರೀರ ನಾನಲ್ಲ, ಈ ಶರೀರ ನಡೆಸುವಂತಹ ನಾನು ಒಂದು ಅಭೌತಿಕ ಶಕ್ತಿ ಅಥವಾ ಚೈತನ್ಯ ಶಕ್ತಿ, ಅಥವಾ ನಾನು ಲೈಟ್ ಆಗಿದ್ದೀನಿ, ಸ್ಪಿರಿಚುವಲ್ ಎನರ್ಜಿ ಆಗಿದ್ದೀನಿ, ನಾನು ಒಂದು ಜ್ಯೋತಿ ಅಥವಾ ನಾನು ಒಂದು ಸ್ಟಾರ್. ಈ ಶರೀರ ಪಂಚತತ್ವಗಳಿಂದ ಆಗಿದೆ ಅಥವಾ ಪಂಚಭೂತಗಳಿಂದ ಆಗಿದೆ. ಇದು ಪುನಃ ಪಂಚಭೂತಗಳಲ್ಲೇ ಲೀನ ಆಗೋಗುತ್ತೆ. ಆದರೆ ಶರೀರವನ್ನು ನಡೆಸುವಂಥ ಜ್ಯೋತಿ ಏನಿದೆ ಅದು ಸದಾ ಅಮರ, ಅವಿನಾಶಿಯಾಗಿದೆ. ಸೊ ರಾಜಯೋಗ ಮೆಡಿಟೇಷನ್ ಮಾಡೋದಕ್ಕೆ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಾನು ಆತ್ಮ ಜ್ಯೋತಿಯಾಗಿದ್ದೀನಿ, ಈ ಶರೀರದ ಭ್ರುಕುಟಿಯ ಮಧ್ಯಭಾಗದಲ್ಲಿ ಸ್ಥಿತನಾಗಿದ್ದೀನಿ, ನನ್ನಲ್ಲಿ ಸತೋ ಗುಣಗಳಿದೆ. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಬೇಕಾಗತ್ತೆ. ನಂತರ ಪರಮಾತ್ಮನ ಬಗ್ಗೆ ಯಥಾರ್ಥವಾದಂಥ ಪರಿಚಯವನ್ನು ತಿಳ್ಕೊಳ್ಬೇಕು. ಏಕೆಂದರೆ ಪವರ್ ಹೌಸ್ ಬಗ್ಗೆ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳಿಲ್ಲ ಅಂದರೆ ಅವ್ರ ಜೊತೆ ಕನೆಕ್ಷನನ್ನು ಜೋಡಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಪರಮಾತ್ಮನು ಕೂಡ ನಿರಾಕಾರ ಜ್ಯೋತಿರ್ಬಿಂದುವಾಗಿದ್ದಾರೆ. ಅವರಲ್ಲಿ ಸರ್ವ ಗುಣಗಳು ಸಾಗರದ ರೂಪದಲ್ಲಿ ಇದೆ. ಮತ್ತು ಪರಮಾತ್ಮ ನಮಗೆ ತಂದೆ ಆಗಿದ್ದಾರೆ, ತಾಯಿ ಆಗಿದ್ದಾರೆ, ಶಿಕ್ಷಕರಾಗಿದ್ದಾರೆ, ಸದ್ಗುರು ಆಗಿದ್ದಾರೆ, ಸ್ನೇಹಿತ ಆಗಿದ್ದಾರೆ, ಪ್ರಿಯತಮ ಆಗಿದ್ದಾರೆ, ಮಗು ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಸೊ ಪರಮಾತ್ಮನನ್ನು ಸರ್ವ ಸಂಬಂಧಗಳಿಂದ ಅನುಭವ ಮಾಡಬೇಕು. ಮತ್ತು ಪರಮಾತ್ಮ ಇರುವಂಥ ಸ್ಥಾನದ ಬಗ್ಗೆನೂ ಕೂಡ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಇದು ಮೊದಲನೆಯ ಆಧಾರ ಆಗಿದೆ. ಎರಡನೇದಾಗಿ ಆತ್ಮದ ಸಂಬಂಧ ಪರಮಾತ್ಮನ ಜೊತೆಗೆ ಎಲ್ಲ ಸಂಬಂಧ ಇರಬೇಕು. ಸೊ ಮೂರನೇದಾಗಿ ಪರಮಾತ್ಮನ ಜೊತೆ ಸಂಬಂಧವನ್ನು ಜೋಡಿಸ್ಬೇಕಾದ್ರೆ ಆ ಪ್ರೀತಿ ಎನ್ನುವಂಥದ್ದು ನಿಸ್ವಾರ್ಥತೆ ಇರಬೇಕು. ಅಂದರೆ ಸ್ವಾರ್ಥತೆ ಇರಬಾರ್ದು. ಸೊ ಪರಮಾತ್ಮ ತಾವು ನಮಗೆ ಇಷ್ಟು ಕೊಟ್ಟರೆ ನಾನು ನಿಮ್ಗೆ ಇಷ್ಟು ಕೊಡ್ತೀನಿ, ಈ ರೀತಿ ಒಂದು ಲೆಕ್ಕಾಚಾರ ಇರಬಾರ್ದು. ಪರಮಾತ್ಮನ ಜೊತೆಯಲ್ಲಿ ಸತ್ಯವಾದ ಪ್ರೀತಿಯನ್ನು ಇಟ್ಕೊಂಡಿರೋದೇ ಆದರೆ ಸೊ ಭಗವಂತ ನಮಗೆ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ನಿಸ್ವಾರ್ಥ ಪ್ರೀತಿಯನ್ನು ಇಟ್ಕೊಂಡಿರಬೇಕು. ಹಾಗೆ ನಾಲ್ಕನೇದಾಗಿ ಪರಮಾತ್ಮನಿಂದ ನಮಗೆ ಸರ್ವ ಗುಣಗಳು, ಸರ್ವ ಶಕ್ತಿಗಳು, ಸಂಪೂರ್ಣ ಜ್ಞಾನ ಲಭಿಸುತ್ತೆ. ಸೊ ಪರಮಾತ್ಮನ ಜೊತೆ ಸಂಬಂಧ ಜೋಡಿಸೋದಕ್ಕೆ ಹೇಗೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಮೊಬೈಲ್ ನಂಬರ್ ಇರ್ಬೋದು, ಟೆಲಿಫೋನ್ ನಂಬರ್ ಇರ್ಬೋದು ಉಪಯೋಗಿಸ್ತೀವಿ, ಹಾಗೆ ಪರಮಾತ್ಮನ ಜೊತೆಯಲ್ಲಿ ಕಮ್ಯುನಿಕೇಷನ್ ನಾವು ಬೆಳೆಸಬೇಕು ಅಂತ ಅಂದರೆ ಇದಕ್ಕೂ ಕೂಡ ಒಂದು ನಂಬರ್ ಇದೆ. ಅದೇ ಇದು ಸೂಕ್ಷ್ಮವಾಗಿರುವಂಥದ್ದು. ಇದಕ್ಕೆ ಹೇಳ್ತೀವಿ 0001 ಅಂತ. ಸೊ 0001 ಅಂದರೆ ಮೊದಲನೇ 0 ಹೇಳುತ್ತೆ ನಾನು ಆತ್ಮ ಆಗಿದ್ದೀನಿ ಅಂದಾಗ. ಸೊ ಈ ಶರೀರದ ಲೈನ್ ಏನಿದೆ, ಆತ್ಮ ಈ ಶರೀರದಲ್ಲಿ ಏನಿದೆ, ಈ ಶರೀರದ ಲೈನ್ ಕಟ್ ಆಗಬೇಕು. ಕೇವಲ ನನ್ನ ಆತ್ಮ ಜ್ಯೋತಿ ಅನ್ನುವಂಥದ್ದು ಮಾತ್ರ ಸ್ಮೃತಿಯಲ್ಲಿರಬೇಕು. ಹೇಗೆ ನಾವೆಲ್ಲ ಮೊದಲು STD ಮಾಡಬೇಕಾದ್ರೆ 0 ಹಾಕಿಬಿಟ್ಟು ಮಾಡ್ತಾಯಿದ್ವಿ, ಹಾಗೆ ಸೊ ಈ ಲೋಕಲ್ ಅಂದರೆ ಈ ಶರೀರದ ಲೈನ್ ಕಟ್ ಆಗಬೇಕು. ಕೇವಲ ನನ್ನ ಆತ್ಮ ಜ್ಯೋತಿ ಅನ್ನುವಂಥ ಸ್ಮೃತಿ ಇರಬೇಕು. ನಂತರ 00 ಅಂತ ಹೇಳಿದರೆ ಆತ್ಮ ಜ್ಯೋತಿಯ ಸಂಬಂಧ ಪರಮಾತ್ಮ ಜೊತೆಗೆ. ಅಂದರೆ ಯಾವುದೇ ಶರೀರದ ಸಂಬಂಧಿಗಳು ಅಥವಾ ಮಿತ್ರರು ನೆನಪಿಗೆ ಬರಬಾರ್ದು. ಈ ಶರೀರಕ್ಕೆ ಸಂಬಂಧಪಟ್ಟಿರೋದು ಯಾರೂ ಕೂಡ ಬುದ್ಧಿಯಲ್ಲಿ ಸ್ಮೃತಿಗೆ ಬರಬಾರ್ದು. ಇದಕ್ಕೆ ಹೇಳ್ತಾರೆ 00. ನಾನು ಆತ್ಮನ ಜ್ಯೋತಿ, ಹಾಗೆ ಪರಮಾತ್ಮನು ಕೂಡ ನಿರಾಕಾರ ಜ್ಯೋತಿ ಸ್ವರೂಪರಾಗಿದ್ದಾರೆ. ಅವ್ರ ಜೊತೆಗೆ ಎಲ್ಲ ಸಂಬಂಧವನ್ನು ಜೋಡಿಸುವಂಥದ್ದು. ನಂತರ ಮೂರನೇದಾಗಿ 000.
000 ಅಂತ ಹೇಳಿದ್ರೆ ಡ್ರಾಮಾ. ಅಂದರೆ ಈ ಸೃಷ್ಟಿ ಒಂದು ನಾಟಕ ರಂಗ. ಇಲ್ಲಿ ಏನೆಲ್ಲ ಘಟನೆಗಳು ನಡೆಯುತ್ತೆ ಎಲ್ಲವೂ ಕೂಡ ಒಳ್ಳೆಯದೇ. ಪಾಸ್ಟ್ ಏನು ನಡೆದಿತ್ತು, ಕಳೆದು ಹೋಗಿರೋದೇನಿದೆ ಅದು ಕೂಡ ಒಳ್ಳೆಯದೇ. ಈಗೇನು ಪ್ರೆಸೆಂಟಲ್ಲಿ ನಡೀತಾ ಇದೆ ಅದು ಇನ್ನೂ ಒಳ್ಳೆಯದು. ಇನ್ನು ಫ್ಯೂಚರಲ್ಲಿ ಏನಾಗುತ್ತೆ ಅದು ಬಹಳ ಒಳ್ಳೆಯದು. ಆಗಿದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಅಂತ ತಿಳ್ಕೊಂಡು ಅದಕ್ಕೆ ಫುಲ್ ಸ್ಟಾಪ್ ಹಾಕುವಂಥದ್ದು, ಸೊ ಪಾಯಿಂಟ್ ಹಾಕುವಂಥದ್ದು. ಸೊ ಈ ರೀತಿ 000 ಹಾಕಿ 1 ಅಂದರೆ ಒಬ್ಬ ಭಗವಂತನ ಪ್ರೀತಿಯಲ್ಲಿ ತನ್ಮಯರಾಗೋದು. ಸೊ ಅದಕ್ಕೆ ಹೇಳಲಾಗುತ್ತೆ, ಅಕೇಲಾ ಆಯಾ ಹೂಂ ಅಕೇಲಾ ಜಾನಾ ಹೈ, ಅಕೇಲೆ ಮೇ ಅಕೇಲಾ ಬನ್ಕರ್ ಅಕೇಲಾ ಬಾಪ್ಕೋ ಯಾದ್ ಕರ್ನಾ ಹೈ. ಅಂದರೆ ಅರ್ಥ, ನಾನು ಬರಬೇಕಾದ್ರೂ ಕೂಡ ಪರಮಧಾಮದಿಂದ, ನನ್ನ ಮನೆಯಿಂದ ಈ ಸೃಷ್ಟಿ ಎಂಬ ನಾಟಕ ರಂಗದಲ್ಲಿ ಪಾತ್ರ ಮಾಡಬೇಕಾದ್ರೆ ನಾನು ಯಾರನ್ನೂ ಕರ್ಕೊಂಡು ಬರಲಿಲ್ಲ. ನಾನು ಒಂಟಿಯಾಗಿ, ನಾನು ಆತ್ಮಜ್ಯೋತಿ ಈ ಸೃಷ್ಟಿ ಎಂಬ ನಾಟಕ ರಂಗದಲ್ಲಿ ಪಾತ್ರವನ್ನು ಅಭಿನಯಿಸೋದಕ್ಕೆ ಈ ಶರೀರದಲ್ಲಿ ಪ್ರವೇಶ ಮಾಡಿದೆ. ಅಕೇಲೆ ಆಯಾ ಹೂಂ, ಅಕೇಲ ಅಂದರೆ ಒಂಟಿಯಾಗಿ ಬಂದಿದ್ದೀನಿ. ಹೋಗಬೇಕಾದ್ರೂ ಕೂಡ ನಾವು ಒಂಟಿಯಾಗೇ ಹೋಗೋದು, ಯಾರನ್ನೂ ಕರ್ಕೊಂಡು ಹೋಗಲ್ಲ. ಆತ್ಮ ಈ ಶರೀರವನ್ನು ಬಿಡುವಂತಹ ಸಂದರ್ಭದಲ್ಲಿ ಯಾರನ್ನೂ ಕೇಳಲ್ಲ. ಅದರ ಪಾತ್ರ ಮುಗಿದ ನಂತರ ಅದು ತನ್ನ ಪಾಡಿಗೆ ತಾನು ಈ ದೇಹವನ್ನು ಬಿಟ್ಟು ಹೊರಟೋಗುತ್ತೆ. ಸೊ ಅದಕ್ಕೆ ಅಕೇಲಾ ಜಾನಾ ಹೈ, ಒಂಟಿಯಾಗಿ ಬಂದಿದ್ದೀನಿ, ಒಂಟಿಯಾಗೇ ಹೋಗಬೇಕು. ಅದಕ್ಕೆ ಇರಬೇಕಾದ್ರೆ ಏಕಾಂತದಲ್ಲಿತ್ತು, ಮನಸ್ಸಿನಲ್ಲಿಯೂ ಕೂಡ ಒಬ್ಬರೇ ಇದ್ದು, ಅಂದರೆ ಬೇರೆ ಯಾವುದೇ ಆಲೋಚನೆಗಳನ್ನು ಮಾಡದೆ ನಾನು ಜ್ಯೋತಿ ಅಂತ ತಿಳ್ಕೊಂಡು ಪರಮಾತ್ಮ ಪರಂಜ್ಯೋತಿ ಒಬ್ಬರನ್ನೇ ಸ್ಮರಿಸುವಂಥದ್ದು ಅಥವಾ ಅವರೊಬ್ಬರ ಜೊತೆಯಲ್ಲಿ ಸಂಬಂಧವನ್ನು ಜೋಡಿಸುವಂಥದ್ದು. ಸೊ ಈ ಪರಮಾತ್ಮನ ಧ್ಯಾನ ಏನಿದೆ ಇದನ್ನು ಎಷ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ, ಅಮೃತ ವೇಳೆ ಅಂದರೆ ಸೂರ್ಯ ಉದಯಿಸುವ ಒಂದು 2 ಗಂಟೆ ಮೊದಲು 4 ಗಂಟೆಯಿಂದ 5 ಗಂಟೆವರೆಗೂ ಇರ್ಬೋದು, ಅಥವಾ 3 ಗಂಟೆಯಿಂದ 5 ಗಂಟೆವರೆಗೆ ನಮಗೆಷ್ಟು ಸಮಯ ಆಗುತ್ತೆ ಅಷ್ಟು ಸಮಯ ಈ ರಾಜಯೋಗ ಮೆಡಿಟೇಷನನ್ನು ಅಭ್ಯಾಸ ಮಾಡಿದರೆ, ಸೊ ಇಡೀ ದಿನದಲ್ಲಿ ನಮ್ಮ ವರ್ಕ್ ಎಫಿಷಿಯನ್ಸಿ ಏನಿದೆ ಇದೆಲ್ಲವೂ ಕೂಡ ಹೆಚ್ಚಾಗತ್ತೆ. ಸೊ 1 ಅವರ್ ನಾವು ಸರಿಯಾದ ರೀತಿಯಲ್ಲಿ ಮೆಡಿಟೇಷನ್ ಅಭ್ಯಾಸ ಮಾಡಿದರೆ ಈ ರಾಜಯೋಗ ಮೆಡಿಟೇಷನನ್ನು, ಸೊ ಇದು 4 ಗಂಟೆ ನಿದ್ರೆ ಮಾಡಿದ ಒಂದು ಈಕ್ವಿವೆಲೆಂಟ್ ಆಗುತ್ತೆ. 4 ಗಂಟೆ ನಾವು ನಿದ್ರೆ ಮಾಡಿದರೆ ಎಷ್ಟು ಮನಸ್ಸಿಗೆ ಹಾಗೂ ಶರೀರಕ್ಕೆ ವಿಶ್ರಾಂತಿ ಸಿಗುತ್ತೆ, ಹಾಗೆ 1 ಅವರ್ ನಾವು ಮೆಡಿಟೇಷನ್ ಏನಾದರೂ ಸರಿಯಾದ ರೀತಿಯಲ್ಲಿ ಮಾಡಿದರೆ ಈ ರಾಜಯೋಗ ಮೆಡಿಟೇಷನನ್ನು, ಅದು 4 ಗಂಟೆ ನಿದ್ರೆಗೆ ಈಕ್ವಲ್ ಆಗುತ್ತೆ. ಸೊ ಹಾಗಾಗಿ ಈ ರಾಜಯೋಗ ಮೆಡಿಟೇಷನನ್ನು ನಾವೆಲ್ಲರೂ ಕೂಡ ಅಭ್ಯಾಸ ಮಾಡಬೇಕು. ಇದರ ಹಂತಗಳೇನಿದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈಗ ಕೆಲವು ಕ್ಷಣಗಳು 1-2 ನಿಮಿಷ ಸೊ ಪರಮಾತ್ಮನ ಜೊತೆಯಲ್ಲಿ ಸಂಬಂಧವನ್ನು ಜೋಡಿಸೋಣ. ಕೆಲವು ಕ್ಷಣಗಳು ಮಾತ್ರ. ನಾನು ಪರಿಶುದ್ಧವಾದ ಜ್ಯೋತಿಯಾಗಿದ್ದೀನಿ. ನಾನು ಜ್ಯೋತಿ, ಶಾಂತಿಯ ಶಕ್ತಿಯಾಗಿದ್ದೀನಿ. ನನ್ನ ಮನಸ್ಸು ಪ್ರಶಾಂತವಾಗಿದೆ. ನನ್ನ ಸನ್ಮುಖದಲ್ಲಿ ಸರ್ವಶ್ರೇಷ್ಠರಾದ ಪರಂಜ್ಯೋತಿ ಪರಮಾತ್ಮ ಪ್ರಕಾಶಮಯವಾಗಿ ಹೊಳಿತಾ ಇದ್ದಾರೆ. ಅವರಿಂದ ಶಾಂತಿಯ ಕಿರಣಗಳನ್ನು ಪಡ್ಕೊಳ್ತಾ ಇದ್ದೀನಿ. ನನ್ನಲ್ಲಿ ಶಾಂತಿಯ ಶಕ್ತಿ ವೃದ್ಧಿಯಾಗಿದೆ. ಈ ಶರೀರ ರಿಲ್ಯಾಕ್ಸ್ಡ್ ಆಗಿದೆ.
ಮನಸ್ಸು ಪ್ರಶಾಂತವಾಗಿದೆ, ಪ್ರಸನ್ನವಾಗಿದೆ. ನಾನು ಸಂಪೂರ್ಣವಾಗಿ ಶಾಂತಿಯ ಅನುಭವ ಮಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ.